ಮಾನವೀಯತೆಯನ್ನೇ ಮರೆಸುವ ಘಟನೆ, ತಾಯಿಯನ್ನೇ ಬಿಟ್ಟು ಹೋದ ಕ್ರೂರಿ ಮಗ. ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಮುನುವಳ್ಳಿ ಹೊರವಲಯದಲ್ಲಿ ನಡೆದಿದ್ದು, ಅನಾರೋಗ್ಯದಿಂದ ಬಳಲುತ್ತಿದ್ದ ವೃದ್ಧ ತಾಯಿಯನ್ನು ಕ್ರೂರಿ ಪುತ್ರನೊಬ್ಬ ನಿರ್ಜನ ಪ್ರದೇಶದಲ್ಲಿ ಬಿಟ್ಟು ಪರಾರಿಯಾದ ಘಟನೆ ನಡೆದಿದೆ. ರಾಮದುರ್ಗ ತಾಲೂಕಿನ ಸಾಲಹಳ್ಳಿ ಗ್ರಾಮದ ಕಮಲಮ್ಮ ಕಟ್ಟಿ ಎಂಬ ವೃದ್ಧೆಯನ್ನು ಅವರ ಪುತ್ರ ಸಂತೋಷ್ ಕಟ್ಟಿ ನಿನ್ನೆ ರಾತ್ರಿ ಸುಮಾರು 10 ಗಂಟೆ ವೇಳೆ ಮುನುವಳ್ಳಿ ಡ್ಯಾಂ ಸಮೀಪದ ಗುಡ್ಡಗಾಡು ಪ್ರದೇಶದಲ್ಲಿ ಬಿಟ್ಟು ಹೋಗಿದ್ದಾನೆ ಎಂದು ತಿಳಿದು ಬಂದಿದೆ. ಅಸಹಾಯಕ ಸ್ಥಿತಿಯಲ್ಲಿ ಕಂಡುಬಂದ ವೃದ್ಧೆ ಕಣ್ಣೀರಿಡುತ್ತಾ ತನ್ನ ನೋವನ್ನು ಸ್ಥಳೀಯರ ಮುಂದೆ ಹೇಳಿಕೊಂಡಿದ್ದಾಳೆ. ಸಂಕೇಶ್ವರ ಡಿಪೋದಲ್ಲಿ ಕೆಎಸ್ಆರ್ಟಿಸಿ ನೌಕರನಾಗಿ ಕೆಲಸ ಮಾಡುತ್ತಿರುವ ಸಂತೋಷ್ ಕಟ್ಟಿ ವಿರುದ್ಧ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು, ಹೆತ್ತ ತಾಯಿಯನ್ನು ಅನಾಥೆಯಂತೆ ಬಿಟ್ಟು ಹೋಗಿರುವ ಘಟನೆ ಖಂಡನೀಯ ಎಂದು ಹೇಳಿದ್ದಾರೆ. ಸ್ಥಳೀಯರು ವೃದ್ಧೆಗೆ ತಾತ್ಕಾಲಿಕ ಆರೈಕೆ ಒದಗಿಸಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಪೊಲೀಸರು ತಕ್ಷಣ ಮಧ್ಯ ಪ್ರವೇಶಿಸಿ ವೃದ್ಧೆಗೆ ನೆರವು ನೀಡಬೇಕು ಮತ್ತು ಪುತ್ರನ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಬೆಳಗಾವಿಂದ ತಂದ್ಬಿಟ್ಟು ಹೋಗ್ಯಾರ. ಯಾರು ಬಂದ್ಬಿಟ್ಟವ್ರ? ಮಗ ರೀ. ಅವನ ಹೆಸರು ಸಂತೋಷ್ ಕಟ್ಟಿರಿ. ಸಂತೋಷ್ ಕಟ್ಟಿ ನೌಕರಿ ಮಾಡ್ತಾನ್ರಿ. 35 ವರ್ಷ ಆತಾವ ನೌಕರಿ ಮಾಡಕತ್ತಿ. ಎಷ್ಟೊತ್ತು ಬಿಟ್ಟವ ನಿನ್ನೆ? ರಾತ್ರಿ 10 ಗಂಟೆಗೆ ರೀ. 10 ಗಂಟೆಗೆ ವಾಪಸ್ ಕರ್ಕೊಂಡು ಹೋಗಿಲ್ಲ? ಇಲ್ರಿ. ಎಲ್ಲಿ ಬಿಟ್ಟಿದ್ದಮ್ಮ? ಅಜ್ಜಿ ಬಂಗಾರದಾಗ ಮುಗಿಸಿದ್ರ ಯಪ್ಪ. ಮುಗಿಸಿದ್ರಾ? ಎಮರ್ಜೆನ್ಸಿ ಗಾಡಿ ತಂದು ಉಳಿಸಿ ಆದ್ರೆ ನೀರ್ ಬಾಟ್ಲಿ ಹೋಗದಿ ಹಾಸಿಗೆ ಹೋಗದ. ಹೌದಾ? ನಿನ್ನ ಹಳ್ಯಾನ ಮಗನ ಫೋನ್ ಮಾಡ ಅಂದ್ರ ಏನ್ ಹೇಳಿ ರಗ್ಗು ಚೂತ್ಕೊಂಡ್ ಹಿಂಗ ವಾಪಸ್ ಕರ್ಕೊಂಡು ಹೋಗಿಲ್ಲ? ಇಲ್ಲ ಯಪ್ಪ, ಕರ್ಕೊಂಡು ಹೋಗಿಲ್ಲ ನಾನು. ಊಟದ್ದು ಪಾಟದ್ದು ಹೆಂಗ್ ಮಾಡಿದೆ? ಏನು ಊಟಿನ ನಿನ್ನ 3 ಗಂಟೆಗೆ ಕೊಂಡು ಹಾಕಿ ನನ್ನ ಮಗ 6 ಗಂಟೆಗೆ ಚಾ ಕುಡಿದು ನೋಡ ಅರ್ಧಕ್ಕಪ್ಪ. ಹೌದಾ? ಯಪ್ಪ ರಾತ್ರಿ ಗುಳಿಗೆ ಇಲ್ಲ. ಅಯ್ಯೋ ಗುಳಿಗೆ ತಗೊಂಡ್ರಿ, ಗುಳಿಗೆ ತಕೊಂಡಾರ. ಎಲ್ಲ ತಕೊಂಡ ಇದ್ರ ಬಾಟ್ಲಿ ಇದ್ದು ಆಪರೇಷನ್ ಅಂತ ಅವ್ರಿಗೆ ಗೊತ್ತೈತಿ.